ಶಿವ ನನಗರ ಸಾಕತ್ತ ಇವ ಕೆಲಸ ಮಾಡಿ ಅಯ್ಯೋ ಒಂದು ಹರಿಯಾಗಿಂದ ಕೆಲಸ ಮಾಡಕತ್ತೀನಿ ಬಾಂಡೆ ಒಗ್ಯಾನ ಕಸ ಅಯ್ಯೋ ದೇವ್ರೇ ನನಗರ ರಗಡಾತೈವ ಇಂತು ಅಡೆ ಬಿಡಾಕತ್ತವ ಒಗ್ಯಾನ ಬಾಂಡೆ ಇವ ನಾನು ಗಂಡರ ಬೆಳಿಗ್ಗೆ ಎದ್ದು ಕೂಡ ಹೋಗ್ತಾನ ಒಂದೀಟು ಇದನ್ನ ಮಾಡಲ್ಲ ನಮ್ಮ ಅತ್ತಿ ಹಾಸಿಗೆ ಬಿಟ್ಟು ಹೇಳ್ಬಾಳಲ್ಲ ಇವ ಯಾಕಾರ ಬನ್ನಿ ಇವ ಇಲ್ಲನೂ ಸಾಕಾಗೈತೆ ಇವ ನನಗರ ಸರಿನೂ ಸಾಕತೈತಿ ಏನು ಮಾಡ್ಬೇಕಂತ ಗೊತ್ತಾಗತ್ತಲ್ಲ ಅಯ್ಯಪ್ಪ ಇಷ್ಟು ಕೆಲಸ ಇವಾಗ ಮಾಡಿರ್ಕಿಲ್ಲ ಇವ ನಾನು ಶಪ್ಪ ಅನ್ನ ಮಾಡಿ ಸಾರು ಮಾಡಿ ಅಯ್ಯಪ್ಪ ಚಹಾ ಮಾಡಿ ಮತ್ತೆ ಉಪ್ಪಿಟ್ಟು ಮಾಡೀನಿ ರೊಟ್ಟಿ ಮಾಡೋಣ ತಡ ಮತ್ತೆ ಉರ್ಕಾಯ್ತಿ ಈಗೇನು ಹಂದಿ ತಿನ್ನಕ್ಕೆ ಯಾರು ಮಾಡ್ಕೊತಾರ ಆಗೋದಿಲ್ಲವ ನನ್ನ ಕೈಲಿ ರೊಟ್ಟಿ ಮಾಡೋಕ್ಕಾಗೋದಿಲ್ಲ ರೊಟ್ಟಿ ಏನೋ ಮಾತಾ ಇಲ್ಲ. ಹಾಯ್ ಹಲೋ ನನ್ನ ಪ್ರೀತಿ ಸಬ್ಸ್ಕ್ರೈಬರ್ಸ್ ಮೆಂಬರ್ಸ್ಗೆ 2 ದಿನ ವಿಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂತ ಕಾರಣ ಹೇಳೋದಿಲ್ರಿಪ್ಪ. ನಾನು ಕಾರಣ ಹೇಳಿರು ಬೈತೀರಿ, ಹೇಳ್ದಿದ್ರು ಯಾಕೆ ವಿಡಿಯೋ ಹಾಕಿಲ್ರಿ, ಒಂದಿನ ಹಾಕ್ತೀರಿ ಒಂದಿನ ಬಿಡ್ತೀರ ಅಂತೀರ, ಮಾತೇ ಜಾಸ್ತಿ ಆಯಿತು ಅಂತೀರ. ನೀವು ಕೇಳಿರ್ತಾರಂತ ಕಮೆಂಟ್ ಮಾಡೋದಕ್ಕೆ ಉತ್ತರ ಕೊಡಬೇಕಲ್ರಿ. ಹಿಂಗೆ ನಮ್ಮ ಮನೇಲಿ ಪ್ರಾಬ್ಲಮ್ ಐತೆ ಅಂತ ನಾನು ಹೇಳಿದ ತಕ್ಷಣ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ಕತೆಗಿಂತ ನೀವು ಇಲ್ಲಿ ಹಾಕೋ ಕತೆಗಿಂತ ನಿಮ್ಮ ಮನೆ ಕತೆನೇ ಹೆಚ್ಚಾಗಿದೆ ಅಂತ ಹಾಕಿದ್ರು. ಹಾಗಾಗಿ ನನ್ನ ಕತೆ ಇನ್ನು ಮುಂದೆ ನಾನು ಯಾರಿಗೂ ಏನು ಹೇಳ್ಕೊಳಕ್ಕೆ ಹೋಗಲ್ರಿ. ನಿಮ್ಗೆ ಇಷ್ಟ ಆಗೋ ಥರ ಕತೆ ಮಾಡಿ ಹಾಕ್ತೀನಿ. ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಕತೆ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಸೀರೆ ಹಾಕಿರ್ತೀನಿ, ಬೇಕಂದವರು ಸೀರೆ ವಿಡಿಯೋ ನೋಡಿಬಿಡ್ರಿ, ಬ್ಯಾಡ್ ಅಂದವರು ಲಾಸ್ಟಿಗೆ ಹಾಕಿರ್ತಾನೆ, ನಾನು ಸ್ಕಿಪ್ ಮಾಡಿ ಬೇರೆ ವಿಡಿಯೋಗಳು ನೋಡ್ಕೋಬೋದು ನೀವು ಅಷ್ಟೇ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರ ಮೇಲೂ ಸಿಟ್ಟಿಲ್ಲ, ನನ್ನ ಪರಿಸ್ಥಿತಿನೇ ಕೆಟ್ಟಾಗ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡು ನಾನೇನು ಮಾಡಲಿ ಅಲ್ವಾ. ಎಲ್ಲರಿಗೂ ಒಂದು ಹಾಯ್, ಎಲ್ಲರೂ ಹೇಗಿದ್ದೀರಾ, ಹೊಸ ವರ್ಷ ಹೆಂಗೆ ಜೀವನ ಇದನ್ನು ಮಾಡತ್ತೀರಾ ಅನ್ನೋದನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜಾನ್ವಿ ಏ ಜಾನ್ವಿ ಅತ್ತೆ ಯಾಕ್ರಿ ಯವ್ವ ಬಾರ ಇಲ್ಲಿ ಒಂದಿಟ ಇಲ್ಲಿ ಇದನ್ನ ಕೊಡ್ಬಾ, ಇಲ್ಲಿ ನೀರೊಡಿಕೆ ಐತಿ ಒಂದು ನೀರು ಕೊಡ್ಬಾ. ಬಂದತ್ತಿ ಒಂದಿಟ್ಟು ಬಂದ ಈಗ ಬಿಸಿಲಿಗೆ ನಿಂತನ ಬಿಸಿಲು ಕಾಸ್ಕೊಂತ ನೀರಾಗ ಮಾಡಿ 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 ತಂಡೆತ್ತೈತಿ ಮತ್ತೆ ಕರಿಯಾಕತ್ತಾಳಿಕಿ ಈಕಿನಿಕ್ಕಿ ನಮ್ಮ ಹೂ ಪೋನಿಸ್ತೇನೆ. ನಮ್ಮ ಅವ್ವ ನನ್ನ ಇಲ್ಲಿ ಗಂಡ ಮನೆಗೆ ಕಳಿಸಿ ಎಲ್ಲ ಆರಾಮ್ ಕುಂತ್ಲ ಮಾಡ್ತಾನಕ್ಕಿನ ಆಕೆ ಫೋನ್ ಹಚ್ಚಿ ಚಂದ ನಮ್ಗೆ ಜಾಡಿಸ್ತಾನೆ. ಹಲೋ ಹೇಳಿ ಜಾನ್ವಿ. ವೈನಿ ನೀವು ಫೋನ್ ಎತ್ತೀರಿ, ಅವ್ವ ಇಲ್ಲನ? ಅವ್ವನ ಫೋನ್ ಏನಾಗೈತಿ, ನೀವ್ಯಾಕೆ ಎತ್ತೀರಿ ಅವ್ವನ ಫೋನು? ಅದು ಅತ್ತಿ ಫೋನು ಮಣ್ಣು ನೀರಾಗ ಬಿದ್ದು ಕೆಟ್ಟೈತಿ, ಅದಕ್ಕೆ ಅವರು ಸಿಮ್ಮು ನಿನ್ನ ಫೋನಲ್ಲಿ ಹಾಕೊಂಡಿರವ, ನಿಂದು 2 ಫೋನಿಂದ ಐತಲ್ಲ, ನನಗರ ಯಾರು ಹಚ್ತಾರ ಹಚ್ರ ನನ್ನ ಮಗ ನೀನು ಬಿಟ್ರೆ ಯಾರು ಹಚ್ತಾರ ಅಂತ ಅಂದೆ. ಅದಕ್ಕೆ ನಾನು ನನ್ನ ಫೋನಲ್ಲಿ ಹಾಕೊಂಡೆ, ಫೋನ್ ಬಂತೀಗ ಜಾನ್ವಿ ಅಂತ ಸೇವ್ ಇತ್ತಲ್ಲ, ಅದಕ್ಕೆ ನಾನು ಹೇಳಿ ಜಾನ್ವಿ ಅಂದೆ. ಮತ್ತು ಕೆಲವ್ರು ಕೇಳಿದಾರ ಹಿಂದಿನ ವಿಡಿಯೋದಲ್ಲೇ ಆಗಿನ ಕಾಲದಲ್ಲಿ ಫೋನ್ ಇಲ್ಲ ಅಂತ. ನಾನು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮಿ ಮದುವೆ ಆಗಿದ್ದು 2011ರಲ್ಲಿ. 2011ರಾಗ ಸ್ಮಾರ್ಟ್ ಫೋನ್ಗಳು ಇದ್ದವು. ಅದಾದಮೇಲೆ ಆಕಿ ಜೀವನ ಸ್ಟಾರ್ಟ್ ಆಗಿ 2012, 13 ಅಂದ್ರೆ 1 ವರ್ಷನ ಆತು ಈಗ ಲಕ್ಷ್ಮಿ ಜೀವನ ಸ್ಟಾರ್ಟ್ ಆಗಿ ವಿಡಿಯೋದಲ್ಲಿ. 1 ವರ್ಷ ಆಯ್ತು, 2 ವರ್ಷನೇ ಆಯ್ತು ಈಗ, ಹಂಗೆ ಹೇಳಕತ್ತೇನೆ ನಾನು ನಿಮಗೆ. ಅಂದರೆ 2012, 11, 12, 13ನೇ ಇಸ್ವಿಯಾಗಿಂದ ಕತೆ ಸ್ಟಾರ್ಟ್ ಆಗೈತ್ರಿ. ಮೊದ್ಲಿನ ಕಾಲ ಶಾರದಾ ಅಂದದು ಮೊದ್ಲಿನ ಕಾಲ. ಈಗ ಲಕ್ಷ್ಮಿ ಜೀವನ ನಡೀತಾ ಇದೆ. ನಾನು ನಿಮ್ಗೆ ಹೇಳಿದ್ದೀನಿ 20 ವರ್ಷಗಳ ನಂತರ ಅಂತ ಮತ್ತೆ ತೊಗೊಂಡಿದ್ದೀನಿ. ಆದರೂ ನೀವು ಮೊದ್ಲಿನ ಕಾಲದ ಕತಿನೇ ಅನ್ನಕತ್ತೀರಾ. ಅದಕ್ಕೆ ನಾನು ನಿಮ್ಗೆ ಹೇಳತ್ತೀನಿ, ಕಮೆಂಟ್ ಹಾಕಿದ್ರಿ ಮೊದ್ಲಿನ ಕಾಲದಲ್ಲಿ ಎಲ್ಲಿ ಫೋನ್ ಇತ್ತು ಅಂತ. ಎಲ್ಲ ಫೋನ್ಗಳಿದ್ದು, ಇಯರ್ಫೋನ್ಗಳಿದ್ದು, ಲಕ್ಷ್ಮಿ ಈಗಿನ ಜೀವನದಾಗ ಅದಾಳಂತ ಹೇಳಕತ್ತೀನಿ. ಅದನ್ನು ಅರ್ಥ ಮಾಡ್ಕೊಂಡು ವಿಡಿಯೋ ನೋಡಿ, ಹಿಂದಿನ ವಿಡಿಯೋ ನೋಡಿದ್ರೆ ನಿಮ್ಗೆ ಕತೆ ಗೊತ್ತಾಕತಿ. ಹೇಳಿ ಜಾನ್ವಿ. ಅದು ಅದೇ ಅತ್ತೆ ಫೋನ್ ಕೆಟ್ಟಿತ್ತಲ್ಲ, ಅದಕ್ಕೆ ಅವರು ಹೊಲಕ್ಕೆ ಹೋಗಿದ್ದಾರೆ. ಏನು ವಿಷಯ ಹೇಳೋದಿತ್ತ? ಏನಿಲ್ಲ ವೈನಿ, ಅದ ಅವನ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತ, ಅದಕ್ಕೆ ಹಚ್ಚಿದ್ನಿ. ಅವು ಎದಕ್ಕೆ ಹೊಲಕ್ಕೆ ಹೋಗಿದ್ದಾಳ? ಅದು ಎಲ್ಲರೂ ಅಲ್ಲೇನೋ ಹೊಲದಾಗ ಪೂಜೆ ಇಟ್ಕೊಂಡಿದ್ರಂತ, ನಮ್ಮದೇ ಹೊಲಕ್ಕೆ ಹೋಗಿದಾರ. ನಮ್ಮ ಮಮ್ಮಿ ಪಪ್ಪ ಕರೆದ್ರ, ನನ್ನ ಕರೆದ್ರ, ನಂಗೆ ಹೊಲಕ್ಕೆ ಹೋಗೋಕೆ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ಅತ್ತೆ ಮಾವ ಹೋದ್ರ, ಇವರು ಇಲ್ಲೇ ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೋದ್ರು. ನಾನೇ ಮನೇಲಿದ್ದೆ. ಈಗ ಅತ್ತೆ ಫೋನ್ ಮತ್ತು ಸಿಮ್ ನನ್ನ ಫೋನಲ್ಲಿ ಐತಲ್ಲ, ಅದಕ್ಕೆ ನಾನು ರಿಸೀವ್ ಮಾಡಿದೆ. ಹೇಗಿದೆಯಾ ಗಂಡ ಮನೇಲಿ? ಚೆನ್ನಾಗಿದೆಯಾ? ನಿಮ್ಮ ಯಜಮಾನ್ರು ಚೆನ್ನಾಗಿದ್ದಾರಾ? ಚಲೋ ಇದ್ದೀವಿ ರೀ, ಎಲ್ಲರೂ ಚಲೋನ ಅದಾರ. ನೀವೇನು ಬೆಂಗಳೂರು ಭಾಷೆ ಮಾತಾಡಕತ್ತೀರಿ, ಬೆಂಗಳೂರಾಗಿದ್ರೇನ? ಬೆಂಗಳೂರಲ್ಲಿ ನಮ್ಮ ಚಿಕ್ಕಮ್ಮ ಇರ್ತಾಳ, ಅಲ್ಲಿ ಭಾಷೆನ ನಂಗೆ ಸ್ವಲ್ಪ ಹೊಂದ್ಬಿಟ್ಟೈತಿ. ಅಲ್ಲೇ ಇದ್ನಲ್ಲ ನಾ ಕಲಿಯಕ್ಕೆ, ಅಲ್ಲಿದ ಭಾಷೆ ಮಾತಾಡ್ತೀನಿ ನಾನು. ಮತ್ತು ಹೆಂಗೆ ನಾವು ಇಲ್ಲಿ ಹಳ್ಳಿಯಾಗ ಅದಾವಂದ್ರೆ ಏನು ಹಳ್ಳಿ ಭಾಷೆನೇ ಮಾತಾಡ್ಬೇಕಂತ ಐತೇನ? ಇಲ್ಲ, ನಾವು ಬೆಂಗಳೂರಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿದ್ವಿ. ಅಲ್ಲೇ ನಾವು ಈಗ ರಿಚ್ ಫ್ಯಾಮಿಲಿ ಅಂದ ತಕ್ಷಣ ಅಲ್ಲೇ ಹೋಗಿರ್ತೀವಲ್ಲ. ನಾನು ಅಲ್ಲೇ ನಮ್ಮ ಚಿಕ್ಕಮ್ಮನ ಮನೇಲೇನೋ ಅಲ್ಲೇ ಹಾಸ್ಟೆಲ್ ಇದ್ದೆ, ಅಲ್ಲಿ ಭಾಷೆನೇ ಕಲ್ತ್ಬಿಟ್ಟಿದ್ದೇನೆ ಚಿಕ್ಕವಳಿದ್ದಾಗಿದ್ನ. ಮತ್ತೆ ಹೇಗಿದೆ ರೀ, ನಮ್ಮ ಮನೆ ಅಡ್ಜಸ್ಟ್ ಆಗೈತೇನ? ಅಯ್ಯೋ ಅದೇಂಗಂತಿ ನಮ್ಮ ಮನೆ ಅಂತೇಳಿ, ಇದು ನಮ್ಮ ಮನೆ ಅಲ್ಲನ? ನಿನ್ನ ಗಂಡನ ಮನೆ ನಿಮ್ಮ ಮನೆ, ಇದು ನನ್ನ ಮನೆ. ಇನ್ನು ಮುಂದೆ ನಿನ್ನ ಮನೆ ನನ್ನ ಗಂಡನ ಮನೆ ಇರ್ತತಲ್ಲ, ನಿನ್ನ ಗಂಡನ ಮನೆ ಇರ್ತತಲ್ಲ, ಅದು ನಿನ್ನ ಮನೆ ಅಂತಾನು. ನಮ್ಮ ಮನೆ ಇದಲ್ಲ, ಇದು ನನ್ನ ಮನೆ, ಗೊತ್ತಾಯ್ತಾ? ವೈನಿ ನಿಮ್ಮ ಮನೆ ಹೆಂಗೈತಿ ಅಂತ ಕೇಳು, ನಮ್ಮ ಮನೆ ಅನ್ಬಾರ್ದು. ಇನ್ನು ಮುಂದೆ ತಿಳ್ಕೊ, ಇದು ಯಾವತ್ತಿದ್ರು ನೀವು ಬಂದು ಹೋಗೋ ಗೆಸ್ಟ್ ಇಲ್ಲಿ, ಗೊತ್ತಾಯ್ತಾ? ಅಲ್ಲ ರೀ, ಈಗ ನಾನು ದೂರ ಮಾಡಕತ್ರ ನೀವು?
ನಾನು ಮನ್ಯಾಗ ಹುಟ್ಟಿ ಬೆಳೆದು ಆಡಿ ಬೆಳೆದಂಥ ಮಗಳು. ನೀವು ನಿಮ್ಮ ಮನೆಗೆ ಹೋದ್ರೆ ಅದು ನಿಮ್ಮ ಮನೆ ಅನ್ನೋದಿಲ್ಲನ? ಜಾನ್ವಿ, ನಿನಗೊಂದು ಅರ್ಥ ಮಾಡಿಸ್ಲಿನ? ನಾನು ಹುಟ್ಟಿ ಬೆಳೆದು ಆಡಿ ಇದನ್ನಂದ್ರಲ್ಲಿ ಅದು ನಂದ ಒಬ್ಬಾಕಿದ ಆಸ್ತಿ. ನಮ್ಮ ಮನೆಗೆ ಯಾರು ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಾನು ಒಬ್ಬಾಕಿ ಮಹಾರಾಣಿಯಲ್ಲಿ, ಗೊತ್ತಾ? ಅದು ನನ್ನ ಮನೆ. ಅದು ಅಲ್ಲಿ ಬರಬೇಕಾಗಿದ್ದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ನಂದ. ಅಲ್ಲಿ ಹೋದ್ರೇನು ಇಲ್ಲಿದ್ರೇನು ಎಲ್ಲ ಬಂದ. ಆದ್ರೆ ಇದು ಹಂಗಲ್ಲ. ಅದೇ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿ ನಂಗೆ ಅಣ್ಣನೋ ತಮ್ಮನೋ ಇದ್ದಿದ್ರೆ ಅದು ನಂಗೆ ಪರಮನೆ ಹಾಕಿತ್ತು, ಪರರು ಹಾಕಿದ್ರು. ನಾನು ಯಾವಾಗಾದ್ರೂ ಹೋಗಿ ಬರೋ ಗೆಸ್ಟ್ ಹಾಕಿದ್ದೆ. ನನಗೇನು ಕೊಡಬೇಕಿತ್ತು ಅದನ್ನು ನಾನು ತೊಗೊಂಡು ಮದುವೆ ಆಗ್ಬಿಡ್ತಿದ್ದೆ. ಆದ್ರೆ ಹಂಗಿಲ್ಲಲ್ಲ, ಅದೆಲ್ಲ ನಂದೇ ಇರುವಾಗ ನನ್ನ ಅಪ್ಪ ಅಮ್ಮನೂ ನನ್ನವರೇ ಅಷ್ಟೇ. ಕೊಟ್ಟೆಯನ್ನು ಕುಲಕ್ಕೆ ಹೊರಗೆ ಅಂತಾರ. ನಾನು ಆಸ್ತಿ ಅಂತಸ್ತು ಅಷ್ಟಿದ್ರು ನಾನು ನನ್ನ ಮನೇಲಿ ಗಂಡನ ಮನೇಲಿ ಆರಾಮಾಗಿ ಹ್ಯಾಪಿ ಆಗಿದ್ದೀನಪ್ಪ. ನನಗೇನು ಟೆನ್ಷನ್ ಇಲ್ಲ. ಅತ್ತೆದಂತೂ ಕಿರಿಕಿರಿ ಇಲ್ಲ, ಮಾವ ಅಂತೂ ದೇವ್ರಂತವ್ರು. ಮನೇಲಿ ಆಧಾರ ಇಲ್ಲ ಅಂತ ಇರ್ತೀನಿ. ಅಂಥದ್ರಲ್ಲಿ ನಮ್ಮ ಅತ್ತೆನೋ ನನ್ನಂತೂ ಕಾಡೋದಿಲ್ಲ. ಗಂಡ ಅಂತೂ ನನ್ನ ಪ್ರೀತಿಯಲ್ಲಿ ನೋಡ್ಕೊಳಕತ್ತಾನ. ಗಂಡನ ಪ್ರೀತಿಲಿ ತಿಲಾಡ್ತಾ ಇದ್ದೀನಿ. ಅದು ಬಿಟ್ಟರೆ ನಂಗೆ ಬೇರೆ ಏನೂ ಇಲ್ಲ ನೋಡು. ನನ್ನ ಲೈಫಲ್ಲಿ ನಾನು ಆರಾಮಾಗಿದ್ದೆಮ್ಮ. ಮತ್ತು ನೀನು ಅದೇ ಥರ ಇರು. ಅತ್ತೆ ನಮ್ಮ ಮಾವನ ತಂದೆ ತಾಯಿ ಥರ ನೋಡ್ಕೊಂಡು ನಿಂದ್ರೆ ಮುಂದೆ ನಿನ್ನ ಜೀವನನೂ ಚಲೋ ಇರ್ತೈತಿ. ಏನು ನೀನು ಜಗಳ ಮಾಡಿ ಗಂಡನ ಮನೆ ಬಿಟ್ಟು ಬಂದು ತವ್ರ ಮನೇಲಿ ಇದ್ದೆ ಅಂತ ನಂಗೆ ಗೊತ್ತಾಯಿತು. ಆಮೇಲೆ ನಮ್ಮ ಯಜಮಾನ್ರು ನನಗೆಲ್ಲ ಹೇಳಿದರು. ಆದರೆ ಇದೇ ಥರ ನೀನು ಮಾಡೋದು ಸರಿಯಲ್ಲ ನೋಡು. ಗೊತ್ತಾಯ್ತೇನು? ಸರಿ, ನಾನು ಫೋನ್ ಇಡ್ತೀನಿ. ಮತ್ತು ನೀನು ಜಗಳ ಮಾಡಿಕೊಂಡು ಯಾವಾಗಾದರೂ ಈ ಮನೆಗೆ ಬರ್ತೀನಿ ಅಂದರೆ ನಾನು ಈ ಮನೆಗೆ ಬಿಡೋದಿಲ್ಲ. ಒಂದು ವಿಷಯ ತಿಳ್ಕೊ, ನೀನು ಯಾವತ್ತಿದ್ರೂ ಖುಷಿಯಾಗಿ 1-2 ದಿನ ಬಂದು ಇದ್ದೋಗ್ತೀನಿ ಅಂತಂದ್ರೆ ನಾನು ಹ್ಞೂ ಅನ್ಬೋದು. ಅದೇ ನೀನು ಮತ್ತೆ ಒಳ್ಳೊಳ್ಳೆ ಜಗಳ ಮಾಡಿಕೊಂಡು ಇಲ್ಲಿ ಬಂದಿರ್ತೀನಿ, ನನಗೆ ಕಿರಿಕಿರಿ ಮಾಡ್ತೀನಿ ಅಂದರೆ ಇದು ಸರಿ ಬರೋದಿಲ್ಲ. ಗೊತ್ತಾಯ್ತಾ? ಅಂದ್ರೆ ನೀವು ಈಗ ಏನ ನನಗೆ ಫೋನ್ ಹಚ್ಚಿದ್ದು ನಮ್ಮ ಅವ್ವನ ಜೊತೆ ನಾ ಮಾತಾಡಕ್ಕೆ, ಅಂತಂದ್ರೆ ನನಗೆ ಮನೆಗೆ ಬರಬೇಡ ಹೋಗ್ಬೇಡ ಅನ್ನಕ್ಕೆ ನೀವು ಯಾರ್ರಿ? ಅಲ್ಲ, ನೀವು ಈಗ ಬಂದು 2 ದಿನ ಆಗಿಲ್ಲ, ನನ್ನ ಮನೆ ಅನ್ನಂಗೆ ಮಾಡಕತ್ತೀರಲ್ಲ. ಕರೆಕ್ಟಾಗಿ ಹೇಳಿದ್ದೀನಿ. ಫೋನ್ ಕೊಡಿಲಿ. ತೋಳಿರಿ, ನಾನೇನು ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ನೀವೇ ಹೇಳಿ. ಹಲೋ, ಏನು ಮಾಡಕತ್ತೀಯ? ಏನಿಲ್ಲ ಅಣ್ಣ, ಅದು ವೈನಿ ನೋಡಿ ಹೆಂಗೆ ಮಾತಾಡಕತ್ತಾರ ನನಗೆ. ಅಲ್ಲ, ಆಕಿ ಮಾತಾಡೋದ್ರಲ್ಲಿ ಏನು ತಪ್ಪೈತಿ? ಇದ್ದಂಗೆ ಹೇಳಕತ್ತಾಳ. ಅಲ್ಲ, ನೀನು ಪದೇ ಪದೇ ಜಗಳ ಮಾಡ್ಕೊಂಡು ಬಂದು ಇಲ್ಲಿ ಕುಂತು ಇಲ್ಲಿ ಕಿರಿಕಿರಿ ಮಾಡಿ ಇಲ್ಲಿ ಮನೆ ನೆಮ್ಮದಿ ಹಾಳು ಮಾಡೋದಕ್ಕಿಂತ ನಿನ್ನ ಗಂಡನ ಮನೇಲಿ ನೀನು ಇರೋದು ಉತ್ತಮ. ಈಗ ಹೋಗಿದ್ಯಾ, ಏನು ಚಾಡ ಹೇಳಕ್ಕೆ ಅವಾಗ ಫೋನ್ ಮಾಡತ್ತಿದ್ದಿ? ಅವ್ವನ ತಲೆ ಕೆಡಿಸ್ತಿ ಅಂತಾನ ಬೇಕಂತಲೇ ಅವ್ವನ ಫೋನ್ ನಾನು ನೀರಾಗ ಹೋಗೋದು ಅದನ್ನು ಸಿಮ್ ತೆಗೆದು ಈಕಿ ಫೋನ್ಯಾಗ ಹಾಕಿದ್ದೇನೆ. ಒಂದು ವಿಷಯ ತಿಳ್ಕೊ, ಇನ್ನೀ ಅವ್ವನ ಜೊತೆ ಫೋನ್ ಹಚ್ಚಿ ಮಾತಾಡ್ದಂಗೆ ನಿನಗೆ ಅವಾಗ ಸಂಪರ್ಕನೂ ಇರೋದಂಗೆ. ಅಪ್ಪಂತೂ ನಿನಗೆ ಮೊದಲೇ ಸೇರೋದಿಲ್ಲ. ಒಂದು ವಿಷಯ ಹೇಳಕತ್ತೀನಿ, ನೀನು ಪದೇ ಪದೇ ಜಗಳ ಮಾಡಿ ಗಂಡನ ಮನೆ ಬಿಟ್ಟು ಇಲ್ಲಿ ಬರ್ತೀನಿ ಅಂದ್ರೆ ನಾನು ಮಾತ್ರ ಸೇರೋದಿಲ್ಲ. ಅಣ್ಣ, ನೀ ಏನು ಹಿಂಗೆ ಹೇಳಕತ್ತಿ? ಕಟ್ಕೊಂಡು ಹೆಂಡತಿ ಬಂದ್ಲು ಅಂತ ಸ್ವಂತ ತಂಗಿನನ್ನ ಮರೆಯಕತ್ತೇನ? ಕಟ್ಕೊಂಡು ಹೆಂಡತಿ ಬಂದ್ಲಂತ ಮನೆಯವ್ರನ್ನ ಮರೆಯುವಷ್ಟು ಇದಿಲ್ಲ ನನಗೆ. ಒಂದು ವಿಷಯ ತಿಳ್ಕೊ, ನಿನ್ನ ಜೀವನದಾಗ ನೀನು ಗಂಡನ ಮನೇಲಿ ನನ್ನ ಅತ್ತಿ ನನ್ನ ಮಾವ ನಮ್ಮ ಮನೆಯವರು ಅಂತ ನೀನು ಅಲ್ಲಿ ಉಳಿದ್ರೆ ನಿನಗೆ ಸ್ವರ್ಗದಾಗ ಇದ್ದಂಗನ ಅನಿಸ್ತತಿ. ಅಲ್ಲ, ನಿಮ್ಮ ಮೊಯ್ನಿನ ಅಷ್ಟು ದೊಡ್ಡ ಶ್ರೀಮಂತರ ಮನೆಯಾಗಿ ಇಲ್ಲಿ ಬಂದು ನಮ್ಮ ಮನ್ಯಾಗ ಅಡ್ಜಸ್ಟ್ ಆಗಿಲ್ಲನ? ಹೆಂಗೆ ಮಾಡ್ತಾಳೆ ಗೊತ್ತೈತನ? ಎಲ್ಲ ಕೆಲಸ ಬೆಳಗ್ಗೆ ಎದ್ದಕ್ಕಿ ಅಮ್ಮನ ಜೊತೆ ಎಲ್ಲ ಕೈ ಕೊಡ್ತಾಳೆ, ಎಲ್ಲ ಮನೆ ಕಸ ಹೊಡಿತಾಳೆ, ಒರೆಸ್ತಾಳೆ. ತಾನೇನು ತನ್ನ ಇದ್ರೊಳಗಿದ್ರೂ ಎಲ್ಲ ಕೆಲಸ ಮಾಡ್ಕೋತಾಳೆ ಆಕಿ. ನಾನು ಆಕಿನ ನೋಡಿ ಇಷ್ಟಪಟ್ಟು ಆಕಿ ಜೊತೆ ಎಷ್ಟು ಖುಷಿಯಾಗಿದ್ದೀನಿ. ನನ್ನ ಜೊತೆ ಅವಳು ಎಷ್ಟು ಖುಷಿಯಾಗಿ ಜೀವನ ಮಾಡತ್ತಾಳೆ. ನಿನಗೇನು ದುರ್ಗಡ ಮ್ಯಾಲೆ ಬಂದು ಬಡ್ಕೊಂಡೈತಿ? ಗಂಡನ ಮನ್ಯಾಗ ಇರೋದು ಬಿಟ್ಟು ಬಂದು ಅವ್ನ ಮಾತು ಕೇಳ್ಕೊಂಡು ತವ್ರ ಮನ್ಯಾಗ ಬಿದ್ದು ಗಂಡನ ಮನ್ಯಾಗಿನ ರೊಕ್ಕ ತೊಗೊಂಬಂದು ತವ್ರ ಮನೆಗೆ ತುಂಬಾಕತ್ರ ಯಾವ ಗಂಡ ಮನೆಯಾರು ಸೇರ್ತಾರೆ? ಗಂಡು ದುಡ್ದದ್ದನ್ನು ಮಾವ ದುಡ್ದದ್ದನ್ನು ಅದನ್ನು ಮೋಸ ಮಾಡಿ ತೊಗೊಂಡು ಬಂದು ಅವ್ಗೆ ತುರುಕಿ ಇದ್ದದ್ದನ್ನು ನೀ ಹಾಳು ಮಾಡಿ ಮನೆ ಹೊಡೆಯೋ ಕೆಲಸ ಮಾಡ್ರೆ ನೀನು ಯಾರು ಅತ್ತಿ ಮನ್ಯಾಗ ಸುಮ್ಮ ಬಿಡ್ತಾರನ? ಕಾಲ್ಮರ್ಲೆ ಹೊಡಿತಾರೆ. ಅವ್ರಂತೆ ಸುಮ್ಮ ಬಿಟ್ಟಾರ. ನೀನು ಒದ್ದು ಹೊರಗೆ ಹಾಕ್ತಿದ್ರು ಇಷ್ಟೊತ್ತಿಗೆ. ಇದನ್ನು ತಿಳ್ಕೊಂಡಿದ್ದೀನಿ. ಇನ್ನೊಂದು ತಿಳ್ಕೊ, ನಮ್ಮ ಮನೆಗೆ ಅದು ಕಾಲಿಡ್ತಾನಂದ್ರೆ ನಾ ಮೊದಲು ಸೇರೋದಿಲ್ಲ. ನೀ ಅವ್ನ ಮಾತು ಕೇಳ್ಕೊಂಡು ಇಲ್ಲಿ ಬಂದದು ಕುಂದ್ರೆ ನಾ ಬಿಡು ಮಗನ ಅಲ್ಲ ಏನು? ಇಷ್ಟ ಹೇಳಿ ನಿನಗೆ ತಿಳಿ ಹೇಳಾಕತ್ತೀನಿ. ಇದೇನ ಹೆಚ್ಚು ಮಾಡಾಕತ್ತಿ, ಹೆಚ್ಚು ಮಾಡಿ ನೀ ಮನೆ ಬಿಡ್ಬಿಟ್ಟು ಬಂದು ಕುಂತಿ, ನಾ ಮಾತ್ರ ಮನೆ ಒಳಗೆ ಸೇರಿಸೋದಿಲ್ಲ. ನೆನಪಿರ್ಲಿ, ಇದು ಮನೆ ನಂದು. ಏನು ಮಾತು ಮನಿ ನಂದ ಅನ್ನಕತ್ತಿ? ನನಗೂ ಹತ್ರ ಪಾಲು ಬರೋದೈತಿ. ನಾನು ಹಿರಿಯರ್ನ ಕುಡಿಸ್ತೀನಿ, ಇಲ್ಲ ಅಂದ್ರೆ ಕೋಟಿಗೆ ಹಾಕ್ತೇನೆ. ನನ್ನ ಹೆಸರಲ್ಲೇನು ಅದು ಮನೆ ಒಳಗೆ ಅರ್ಧ ಆಸ್ತಿ ಬರೋದೈತಿ. ನಂದು ಐತದ್ರ ನಿಂದಟ್ಟ ಅಲ್ಲ. ಏನು ನೀ ಯಾರು ಒಬ್ಬ ಹುಟ್ಟಿದ್ದೇನ? ನಿಮ್ಮಪ್ಪ ನಿಮ್ಮ ನಾನು ಅವ್ರ ಮಗಳದೇನೆ, ನೆನಪಿರ್ಲಿ. ಇರ್ಬೋದು. ನಿನ್ನ ಆಸ್ತಿಗೆ ನಿನ್ನ ಮದುವೆಗೆನ ಖರ್ಚು ಮಾಡಿ ಇಟ್ಟಿದ್ದೇವೆ ನಾವು. ಮುಗಿದೋತು. ನೀನು ಕೊಡಬೇಕಾಗಿದ್ದೆಲ್ಲ ಬಂಗಾರ ಒಡವೆ ಎಲ್ಲ ಕೊಟ್ಟು ಕಳಿಸಿದವ. ಇನ್ನೇನು ಇಲ್ಲ, ನಿಂದು ಕೊಡಬೇಕಾಗಿದ್ದು ಇಲ್ಲ, ಬಿಡಬೇಕಾಗಿದ್ದು ಇಲ್ಲ. ಮೊನ್ನೆ ಮೋಸ ಮಾಡಿ ನಿಮ್ಮ ಮಾವನಂತೇಳಿ ಇಸ್ಕೊಂಡು 50,000 ರೂಪಾಯಿನೂ ನಿಮ್ಮ ಮಾವಗ ಫೋನ್ಪೇ ಮಾಡಿದ್ದೇನೆ. ನೀನು ಇಲ್ಲದ್ದು ಹೇಳಕ್ಕೂ ಹೋಗ್ಬೇಡ, ನನಗೆ ಬಿಡಕ್ಕೆ ಹೋಗ್ಬೇಡ. ಇನ್ನು ಮುಂದೆ ನಮಗೆ ಫೋನ್ ಹಚ್ಚಕ್ಕೂ ಹೋಗ್ಬೇಡ. ನೀನು ಚಂದ ನಮಗೆ ನಕ್ಕೊಂತ 1-2 ದಿನ ಇದ್ದು ಬರೋದಿತ್ತು, ಕುದುರೋದಿತ್ತು ಅಂದ್ರೆ ಬಾ. ಇಲ್ಲಾಂದ್ರೆ ನಮ್ಮ ಮನೆಗೆ ಸನಿಗೆ ಸುಳಿಬೇಡ. ಏನು ನಿನ್ನ ತಂಗಿ ಅಂತಲೂ ನೋಡೋದಿಲ್ಲ. ನಿನಗೆ ಸಲ್ಗಿ ಕೊಟ್ಟು ನಾಯಿ ತಲೆ ಮೇಲೆ ಏರ್ಕುಂತಂತ ಹಂಗಾಗೈತೆ ನಿಂದು. ಅಲ್ಲ, ಹಂಗ್ಯಾಕೆ ಮಾತಾಡಿದ್ರಿ? ನಾನು ಇನ್ನೂ 1-2 ಮಾತು ಸಿಟ್ಲೆ ಮಾತಾಡಿದ್ರೆ ಅವಳು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ತಿಳುವಳಿಕೆ ಮಾಡ್ಕೋತಾಳ, ಅತ್ತಿ ಮನೇಲಿ ಇದನ್ನು ಮಾಡಲ್ಲ ಅಂತ ನಾ ಹೇಳಿದೆ. ನೀವು ನನ್ನ ಮಾತು ಕೇಳ್ಕೊಂಡು ಇಷ್ಟು ಜೋರಾಗಿ ಬೈದ್ಬಿಟ್ರಲ್ಲ. ಇಲ್ಲ, ಆಕಿಗೆ ಇಷ್ಟು ನಾವು ರಿಕ್ನ್ಯಾಗ ಹಿಂಗೆ ಆಕಿಗೆ ಇಲ್ಲಿ ಸೇರ್ಲಿಲ್ಲ ಅಂದ್ರೆ ಆಕಿ ಗಂಡ ಮನ್ಯಾಗ ಚಲೋ ಉಳಿತಾಳ.
ನಾವ ಇಲ್ಲಕ್ಕಿಗೆ ಅಪ್ಪು ಉಪ್ಪು ಮಾಡಾಕತ್ತು ಅಂದ್ರೆ ಇಲ್ಲೇ ಬಂದು ಕುಂದಿರ್ತಾಳ ಆಕಿ. ಈಗ ನಾ ಹಿಂಗಾಗೈತೆ ಅಂತ ಫೋನ್ ಹಚ್ತಾಳ. ಹೌದಾ ಅಂತ ನಾ ಅವ್ರ ಮೇಲೆ ಸಿಟ್ಟು ಮಾಡ್ಕೋತೀನ. ಅವ್ರು ಸಿಟ್ಟು ಮಾಡ್ಕೊಂಡು ಕುಳೆ ಅಂದ್ರೆ ಆಕಿಗೆ ಚಲೋ ಪುಸಲಾಯಿಸ್ಬಿಡ್ದಂಗೆ ಆಕೈತಿ. ಅವಾಗ ಆಕಿ ಏನು ಮಾಡ್ತಾಳೆ, ಗಸಕ್ನ ಓಡ್ ಬಂದು ಪುಸಕ್ನ ಇಲ್ಲಿ ಕುಂದಿರ್ತಾಳೆ. ಆಮೇಲೆ ಹಿಂದಾಗಡೆ ನಾ ಯಾಕೆ ಗಂಡ ಮನೆಗೆ ಹೋಗ್ಲಂತಾಳೆ. ಬರೀ ಇದು ಹಾಕಿದೆ ಮದುವೆ ಅದಾಗಿಂದ ನೋಡೋದು ಬರೀ ಇದೆ. ಕೆಲಸ ಮಾಡಕ್ಕೆ ಸೋಂಬೇರಿತನ ನೋಡಕ್ಕಿದೆ. ನನ್ನ ಬ್ಯೂಟಿ ಅದು ಹಾಳಾತು ಇದು ಹಾಳಾತು, ನನಗೆ ಅಲ್ಲಿ ಸ್ಕಿನ್ ಇದಾತು ಇಲ್ಲಿ ಸ್ಕಿನ್ ಟ್ಯಾನ್ ಆತು, ಇದ್ರಾಗ ಹೊಕ್ಕಾಳ ಸಾಯಿವರೆಗೂ ನಿದ್ರಾಗ ಇರ್ತಾಳನು. ಅಲ್ಲ ನೀನು ಅಷ್ಟು ದೊಡ್ಡ ಶ್ರೀಮಂತರ ಮನೆಯಿಂದ ಬಂದಿದ್ದಿ, ಅವನ ಜೊತೆ ಬಾಂಡೆ ತೊಳಿದಿಲ್ಲನ? ಹಾಂ, ಎಲ್ಲ ಕೆಲಸ ಮಾಡೋದಿಲ್ಲನ? ಅದು ಸರಿನೇ. ಆ, ಸರಿಪ, ನನಗೆ ಯಾಕೆ ಬೇಕು? ನಾನು ಈ ವಿಷಯದಲ್ಲಿ ತಲೆ ಹಾಕಲ್ಲ. ಏನೋ ಅತ್ತೆ ಫೋನಿಗೆ ಹಚ್ಚಿದ್ಲಂತ ಎತ್ತಿದೆ. ನಾನೇನಾದರೂ ಮಾತಾಡಿದರೆ ತಪ್ಪಾದರೆ ಕ್ಷಮಿಸ್ಬಿಡು ರಮೇಶ್. ಅದು ಒಂದು ನಾನೊಂದು ವಿಷಯ ಕೇಳಬೇಕಿತ್ತು. ನನಗೆ ಈ ಥರ ಡ್ರೆಸ್ ಕಂಫರ್ಟೇಬಲ್ಲ. ನನಗೆ ಸಾಡಿ ಅದು ಉಡಾಕ ಇಷ್ಟನೇ ಆಗಲ್ಲ. ನಿಮಗೆ ಈ ಥರ ಡ್ರೆಸ್ ಹಾಕಿದ್ರೆ ಏನಾದರೂ ಸಿಟ್ಟು ಬರುತ್ತಾ? ಇಲ್ಲ ನೀನು ಹೆಂಗೆ ಅದೆಯೋ ಹಾಗೆ ಇರು. ನೀನು ನನಗೋಸ್ಕರ ಏನು ಚೇಂಜ್ ಆಗೋದು ಬೇಕಾಗಿಲ್ಲ. ನೀನು ಎಲ್ಲಿವರೆಗೂ ಒಂದು ತಾಯಿ ಆಗೋವರೆಗೂ ಹಿಂಗೆ ಇರು. ಆಮೇಲೆ ಬೇಕಾದರೆ ಸ್ವಲ್ಪ ನೈಟಿ, ಆಮೇಲೆ ನಿಂಗೆ ಸೀರೆ, ಡ್ರೆಸ್ಸು, ಚೂಡಿದಾರ ಹಾಕುವಂತೆ. ಯಾಕಂದ್ರೆ ಅವಾಗ ಹೊಟ್ಟೆ ಬರುತ್ತಲ್ಲ. ಈ ಥರ ಫಿಟ್ ಆ್ಯಂಡ್ ಡ್ರೆಸ್ ಹಾಕೊಳಕತ್ರ ಪ್ರೆಗ್ನೆಂಟ್ ಇರುವಾಗ ಪ್ರಾಬ್ಲಮ್ ಆಗ್ತೈತಿ. ಅವಾಗ ಬೇಕಾದ್ರೆ ನೀ ಇದು ಮಾಡುವಂತೆ. ಹ್ಞೂ. ಥೂ ಹೋಗಿಪ್ಪ. ಪೋಲಿ ಆಸೆ ನೋಡು ಪ್ರೆಗ್ನೆಂಟಾ? ನನಗೆ ಇಷ್ಟು ಬೇಗ ಮಕ್ಕಳು ಬೇಡ. ನಾನು ಇನ್ನೂ ಸ್ವಲ್ಪ ದಿನ ಲೇಟಾಗಿ ಮಗುನ ಮಾಡ್ಕೋತೀನಿ. ಯಾಕೆ ಇಷ್ಟು ಬೇಗ ಮಕ್ಕಳು ಬೇಡವಾ? ಇಷ್ಟು ಬೇಗ ಮಕ್ಕಳು ಮಾಡಿಕೊಂಡು ನಮ್ಮ ಎಂಜಾಯ್ ಲೈಫ್ನ ಯಾಕೆ ಹಾಳು ಮಾಡ್ಕೊಳ್ಳೋಣ ರೀ? ಮಕ್ಕಳು ಮರಿ ಅಂತ ಅವನ್ನೇ ನೋಡ್ಕೊಂಡಿರ್ಬೇಕಾಗತ್ತೆ. ನಾವು ಒಂದು ಸ್ವಲ್ಪ ದಿನ ಟೈಮ್ ತೊಗೊಳ್ಳೋಣ. ಒಂದು 4-5 ವರ್ಷ ಹೋಗಲಿ. ನಮ್ಮ ಲೈಫಲ್ಲಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಮಕ್ಕಳು ಮರಿ ಮಾಡ್ಕೊಳ್ಳೋಣ. ಏನಂತೀರಾ? ಸರಿ ಆಯಿತು ಮೇಡಮ್. ನಾನು ಇನ್ನೂ ಚಿಕ್ಕವನಿದ್ದೀನಿ. ನಾನು ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೀನಿ. ನಮ್ಮ ಲೈಫ್ ಒಳಗೆ ಸೆಟ್ಲ್ ಆದಮೇಲೆ ಮಕ್ಕಳು ಮರಿ ಅಂತ ಮಾಡ್ಕೊಳ್ಳೋಣ. ಯಾಕಂದ್ರೆ ಅವ್ರ ಮುಂದಿನ ಫ್ಯೂಚರ್ ನೋಡಬೇಕಲ್ಲ. ನಮ್ಮ ಇದಕ್ಕೆ ನಾವು ಮಕ್ಕಳ ಮರಿ ಮಾಡ್ಕೊಂಡು ಅಂದ್ರೆ ನಾಳೆ ಮಕ್ಕಳದು ಫ್ಯೂಚರ್ ನೋಡ್ಬೇಕಾಗತ್ತಲ್ಲ. ಏನಂತೀಯ? ನಾನು ಹೇಳೋದು ಸರಿಯಲ್ಲ? ಹ್ಞೂ, ಸರಿ ರೀ. ಹಾಯ್ ಹಲೋ ಫ್ರೆಂಡ್ಸ್, ಕನ್ನಮ್ಮ ಕಲೆಕ್ಷನ್ ಸ್ಯಾರೀಸ್ ನೋಡ್ರಿ. ಅನುಶ್ರೀ ಮ್ಯಾಮ್ ವೇರ್ ಮಾಡಿರೋಂಥ ಸೀರೆನ ತರಿಸಿದ್ದೀನಿ. ಅದೇ ಕಾನ್ಸೆಪ್ಟ್ ಒಳಗೆ ಸೇಮ್ ಕಲರ್ ಸೇಮ್ ಕಾಂಬಿನೇಷನ್ ಆರೆಂಜ್ ಕಲರ್ ಒಳಗೆ ಬುಟ್ಟ ಬುಟ್ಟ ಡಿಸೈನ ಬಾರ್ಡ್ರ್ ಸೇಮ್ ಮ್ಯಾಮ್ ಅವರು ಹೆಂಗೆ ವೇರ್ ಮಾಡಿದ್ರು ಅನುಶ್ರೀ ಮ್ಯಾಮ್ ಅವರು ಅದೇ ಥರ ಸೀರೆ ಐತಿ. ನಾನು ಅನ್ಕೊಂಡ್ಬಿಟ್ಟಿದ್ದೆ, ಅವ್ರಿಗೆ ಹೇಳಿದ್ದೆ ನಾನು ಕಮ್ಮಿ ಪ್ರೈಸ್ ಒಳಗೆ ಬರಾಕತ್ತಾವಲ್ರಿ ಈಗ ಅದೇ ಥರ ಪ್ಯಾಟರ್ನ್ ಒಳಗೆ ಅಂಥವಿದ್ರೆ ಹಾಕ್ರಿ ಅಂತ ಹೇಳಿದ್ದೆ. ಅವ್ರು ಹ್ಞೂ ಹಾಕ್ತೀವಿ ಅಂಥೇಳಿ ಚಲೋ ಕ್ವಾಲಿಟಿ ಇರೋ ಸೀರೆನ ಹಾಕಿದ್ದಾರೆ. ನಂಗೆ ಗೊತ್ತಿಲ್ಲ, ಗಂಟು ಬಿಚ್ಚಿದ ಮೇಲೆ ಗೊತ್ತಾಯಿತು. ಸೂಪರಾಗಿ ಒಂದು ಸ್ವಲ್ಪ ಹೆವಿ ಕಾಸ್ಟ್ಲಿ ಇರೋವಂಥ ಸೀರೆನೇ ಹಾಕಿದ್ದಾರೆ. ಸೇಮ್ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ ನೋಡ್ರಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಅದೇ ಕ್ವಾಲಿಟಿ ಸೇಮ್ ನೋಡ್ರಿ, ಯಾವ ಥರ ಬುಟ್ಟ ಐತೆ ನಿಮ್ಗೆ ಝೂಮ್ ಹಾಕಿ ಸೀರೆನ ತೋರಿಸ್ತಾ ಇದ್ದೀನಿ. ಬರೀ 1200 ರೂಪಾಯಿ, ಶಿಪ್ಪಿಂಗ್ ಚಾರ್ಜು ಫ್ರೀ, ಎಲ್ಲ ಫ್ರೀ. ಬರೀ 1200 ರೂಪಾಯಲ್ಲಿ ಸಿಗ್ತಾ ಇದೆ. ನೀವು ಇದನ್ನು ಬೇಕಾದಂಗೆ ವಾಶ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಏನು ಕಲರ್ ಹೋಗೋಂಗಿಲ್ಲ, ಏನಿಲ್ಲ. ಒಳ್ಳೆ ಕ್ವಾಲಿಟಿ ಸೀರೆ ತರಿಸಿದ್ದೀನಿ. 1200 ರೂಪಾಯಲ್ಲಿ ಸಿಗ್ತಾಯಿತ್ತು ರೀ. 1700 ಮಾರಿದ್ದು 1200 ರೂಪಾಯಲ್ಲಿ ಸಿಗ್ತೈತಿ. ಬೇಗ ಬುಕ್ ಮಾಡಿಕೊಡ್ರಿ. ಮತ್ತು ಇಳಕಲ್ ಟೆಂಪಲ್ ಬಾರ್ಡ್ರ್ ನೋಡ್ರಿ. ಇವು ಇದ್ರೊಳಗೆ ಇಷ್ಟು ಕಲರ್ ಅದಾವ. 1600 ರೂಪಾಯಿ ಐತಿ ಸಾರಿ ರೇಟು. ಮಸ್ತ್ ಅದಾವ, ಕ್ವಾಲಿಟಿ ಮಾತ್ರ ನಂಬರ್ 1 ಅದಾವ ನೋಡ್ರಿ. ನಿಮ್ಗೆ ಈ ಥರ ಟೆಂಪಲ್ ಬಾರ್ಡ್ರ್ ಒಳಗೆ ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣತ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿರಿ. ಅವನ್ನ ಫೋಟೋ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ಈ ಥರ ನೋಡ್ರಿ, ಚದುರಂಗ್ ಚುಕ್ಕಿ ಇಳಕಲ್ ಸಾರಿ ಈ ಥರ ಬಾರ್ಡ್ರ್ ಬಂದವ. ಇದಕ್ಕೆ ನಿಮ್ಗೆ ಚದುರಂಗ್ ಚುಕ್ಕಿ ಚೌಕ್ ಸಾರಿ ಒಳಗೆ ಚದುರಂಗ್ ಚುಕ್ಕಿ ಅದಾವ. ನಿಮಗೆ ಮೊಬೈಲ್ ಒಳಗೆ ಡಿಫ್ರೆಂಟ್ ಕಲರ್ ಅನ್ನಿಸ್ತಾವೆ ನೋಡ್ರಿ. ಇಷ್ಟು ಕಲರ್ಸ್ ನನ್ನ ಕಡೆ ಅದಾವ. ಯಾರಿಗಾದ್ರೂ ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾರಂತ 9036882501ಗೆ ನೀವು ವಾಟ್ಸಪ್ ಮಾಡಿರಿ. ಇದು ನೋಡ್ರಿ, ಇದು ಇಳಕಲ್ ಸಾರಿ ಒಳಗೆ ನಿಮ್ಗೆ ಚೌಕಾನೆ ಈ ಥರ ಬರುತ್ತಲ್ಲ, ಚೌಕ್ ಸಾರಿ ಅಂತಾರೆ. ಆ ಥರ ನಾನು ತರಿಸಿದ್ದೀನಿ. ಇಷ್ಟು ಇಳಕಲ್ ಸಾರಿ ತರಿಸಿದ್ದೀನಿ ನೋಡ್ರಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡ್ಕೆಸ ನನಗೆ ವಾಟ್ಸಪ್ ಮಾಡಿರಿ. ನೀವು ಹಂಗೆ ನಂಗೆ ಬಾಯಲ್ಲೇ ಹೇಳಿದರೆ ಗೊತ್ತಾಗಲ್ಲ. ಎಲ್ಲರೂ ಗೋಲ್ಡನ್ ಲೇಸಿನ ಸಾರಿ ಅಂತ ಇದ್ರು. ಇಷ್ಟು ಸಾರಿನ ತರಿಸಿದ್ದೀನಿ. ಮೊದಲಿದ್ದವು ಕಲರ್ ಹಾಕಿದ್ದೇನೆ ನಿಮಗೆ. ಬರೀ 750 ರೂಪಾಯಿ. ಒಳ್ಳೆ ಕಲೆಕ್ಷನ್ ನೋಡ್ರಿ. ಈ ಪೋಸ್ಟರ್ ಯಾವ ಥರ ಆಯಿತು ಅದೇ ಥರ ಸಾರಿ ಐತಿ. ಫುಲ್ಲು ಗೋಲ್ಡನ್ ಲೇಸ್ ಐತಿ, ಶೈನಿಂಗ್ ಐತೆ. ನನ್ನ ಮೊಬೈಲು ಬ್ಯಾಟ್ರಿ ಡೌನ್ ಇರೋದ್ರಿಂದ ನಿಮಗೆ ಅದು ಡಿಮ್ ಅನ್ಸಾಕತ್ತೈತಿ. ಇಲ್ಲಾಂದ್ರೆ ಸಾರಿ ಮಾತ್ರ ರಿಚ್ ಕಲರ್ ಐತಿ. ಸಖತ್ತಾಗಿರೋ ಕಲರ್ ಕಾಂಬಿನೇಷನ್ ಅದಾವ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅದನ್ನು ಒಂದು ಮಾರ್ಕ್ ಮಾಡಿ ನನಗೆ ವಾಟ್ಸಪ್ ಒಳಗೆ ಕಳಿಸ್ರಿ. ಮತ್ತು ಸೀರೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಇಲ್ಲ, ಏನಿಲ್ಲ. ಇಲ್ಲಿ ನೋಡ್ರಿ, ಸಿಲ್ಕ್ ಬಾರ್ಡ್ರ್ ಸಾರಿ ಕೇವಲ ನಿಮ್ಗೆ 550 ರೂಪಾಯಿ ಮಾತ್ರ. ಎಷ್ಟು ಸಖತ್ತಾಗಿದ್ದಾವೆ ಅಂದ್ರೆ ಸಾರಿಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಸಿಲ್ಕ್ ಟೈಪು ಬಾರ್ಡ್ರ್ ಸಾಡಿ ಅದಾವೆ. ನೋಡೋಕ್ಕೂ ಅಷ್ಟು ಲುಕ್ಕು, ಉಟ್ಟಾಗೂ ಲುಕ್ಕು. ನಿಮಗೆ ಆಯರ್ ಮಾಡೋಕ್ಕೂ ಇದು ತೊಗೊಂಡದಕ್ಕೂ ದುಡ್ಡು ಕೊಟ್ಟು ವರ್ತ್ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರೋ ಕ್ವಾಲಿಟಿ ಅದಾವೆ. ಯಾರಿಗಾದ್ರೂ ಬೇಕಂದ್ರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಪಟ ಅಂತ ತೊಗೊಂಬಿಡ್ರಿ. ಮಿಸ್ ಮಾಡ್ಕೊಂಡ್ರೆ ಆಮೇಲೆ ನೀವು ಕೇಳ್ತೀರಾ
ಯಾವಾಗೋ ಒಂದು ವರ್ಷದ ಹಿಂದೆ ನಾನು ವಿಡಿಯೋ ಹಾಕಿದ್ದು ಇವಾಗ ಕೇಳ್ತಾ ಇದ್ದಾರೆ ಸೀರೆ. ಅವು ಸೀರೆ ಎಲ್ಲ ಖಾಲಿ ಆಗಿಬಿಟ್ಟಿದ್ದಾವೆ ಪಾಪ. ಅವ್ರಿಗೆ ಕೇಳಿದ್ರು ಇಲ್ಲ ಅಂತಂದೆ. ಇವು ನೋಡಿರಿ ಸೆಮಿ ಮೈಸೂರು ಸಿಲ್ಕ್ ಒಳಗೆ ನಿಮ್ಗೆ ಕಮ್ಮಿ ಪ್ರೈಸಿನ ಸೀರೆ ಅದಾವ ವಿತ್ ವೈಟ್ ಕಲರ್ ಬ್ಲೌಸ್ ಫ್ರೀ ಅದಾವ. ಇಷ್ಟು ಕಲರ್ಸ್ ಅದಾವ ನೋಡ್ರಿ. ನಿಮ್ಗೆ ಡೈಲಿ ವೇರು ಮಾಡ್ಬೋದು. ವಾಷೇಬಲ್ ಅದಾವ, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಎಲ್ಲ ವಾಷೇಬಲ್ ಸೀರೆನ ತರಿಸ್ಬಿಟ್ಟಿದ್ದೀನಿ ಈ ಸಲ. ನಿಮಗೆ ಕಲರ್ ಅಂತೂ ನಾನು ಇಲ್ಲೆಲ್ಲ ಹಾಕಿದ್ದೀನಿ. ನಿಮ್ಗೆ ಇದು ಯಾವ್ದು ಬೇಕೋ ಫೋಟೋನೂ ಹಾಕಿರ್ತೀನಿ, ವಿಡಿಯೋನೂ ತೋರಿಸ್ತಾ ಇರ್ತೀನಿ ನೋಡಿ. ಇಲ್ಲಿ ಫೋಟೋ ಹಾಕಿದ್ದೀನಿ, ಕಲರ್ ಅದು ಸ್ಕ್ರೀನ್ಶಾಟ್ ತೊಗೊಂಡು ಕಳಿಸಿ. ಬರೀ 650 ರೂಪಾಯಿ ರೇಟು ಕೊಟ್ಟಿದ್ದೀನಿ. ಮತ್ತು ನಿಮಗೆ ಅದು ಸೀರೆ ಯಾವುದು ಸೆಮಿ ಮೈಸೂರು ಸಿಲ್ಕ್ ವಿತ್ ವೈಟ್ ಕಲರ್ ಬ್ಲೌಸ್ ಅಂತಲೂ ಹಾಕಿದ್ದೀನಿ. ನೀವು ಹೊಳ್ಳಿ ಮತ್ತೆ ರೇಟ್ ಕೇಳಕ್ಕೆ ಹೋಗಬೇಡ್ರಿ. ಇವು ನೋಡ್ರಿ ಮದುವೆಗೆ ಅಂತಲೇ ವೇರ್ ಮಾಡುವಂಥ ಶ್ರೀದೇವಿ ಮಾಮ್ ವೇರ್ ಮಾಡಿರುವಂಥ ಸಾರಿಗಳು ಸಖತ್ತಾಗಿದ್ದಾವೆ. ಕಲರ್ ಕಾಂಬಿನೇಷನ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ. ಎಲ್ಲರೂ ಗೋಲ್ಡ್ ಕಲರ್ ಇಷ್ಟಪಡ್ತಾರಂತ ನಾನು ಅವನ್ನೇ ಜಾಸ್ತಿ ತರಿಸಿದ್ದೀನಿ. 1799 ರೂಪಾಯಿ. ಇಲ್ಲಿ ನಾನು ರೇಟು ಮತ್ತು ಸಾರಿ ಯಾವ ಥರ ಇರ್ತಾವೆ ಅದನ್ನೆಲ್ಲನೂ ಹಾಕಿರ್ತೀನಿ. ಆದ್ರೂ ಮತ್ತೆ ರೇಟ್ ಕಮ್ಮಿ ಮಾಡಲ್ವಾ ಅಂತ ಕೇಳಕ್ಕೆ ಹೋಗ್ಬೇಡಿ. ರೀಸನಬಲ್ ಪ್ರೈಸ್ ಒಳಗೆ ಇಟ್ಟಿರ್ತೀನಿ. ನಮಗೆ ಸೀರೆಯಲ್ಲಿ ಏನೂ ಉಳಿತಾ ಇರೋದಿಲ್ಲ, ಆದರೂ ನಾನು ಕಸ್ಟಮರ್ ಸಿಕ್ಕರೆ ಸಾಕು ಅಂತ ರೀಸನೇಬಲ್ ಪ್ರೈಸ್ ಒಳಗೆ ಇಟ್ಟಿದ್ದೀನಿ. 1799 ರೂಪಾಯಿ ಮಾತ್ರ ಅದಾವ. ಮದುವೆ ಕಲೆಕ್ಷನ್ ಸಾರಿ ಅದಾವ. ಯಾರಿಗಾದ್ರೂ ಬೇಕಾ? ಅದಕ್ಕೆ ನಾನು ಕಮ್ಮಿ ಒಳಗೆ ತರಿಸ್ಬಿಟ್ಟಿದ್ದೀನಿ. ಇಷ್ಟೇ 8 ಪೀಸ್ ತರಿಸಿದ್ದೀನಿ ನಾನು. ಯಾಕಂದ್ರೆ ಹೋದರೆ ಅಷ್ಟೇ ಸಾಕು, ಹೋಗಲಿಲ್ಲ ಅಂದರೆ ಇಲ್ಲೇ ಬಂದಲ್ಲೇ ಸೇಲ್ ಆಗ್ತಾವೆ. ಆಫ್ಲೈನ್ ಅಂತೂ ಹೋಗೇ ಹೋಗ್ತಾವೆ. ಹಾಗಾಗಿ ನಾನು ಅಷ್ಟೇ ಕಮ್ಮಿ ಪ್ರೈಸ್ ಒಳಗೆ ತರಿಸೀನಿ. ಕಲರ್ ಅಂತೂ ಸಖತ್ತಾಗಿದ್ದಾವೆ. ನಿಮ್ಗೆ ಡಿಮ್ ಅನ್ಸಕತ್ತಾವ, ಮಸ್ತ್ ಕಲರ್ ಅದಾವೆ. ಬೇಕಂದವರು ಬುಕ್